ಸದಾಶಿವ ಇನ್ನು 5 ವರ್ಷಕ್ಕೆ ಏನು ನೀವು ಬರ್ತೇನೆ. ಈ ಕತಕನಹಳ್ಳಿಯ ಗ್ರಾಮದ ಈ ಕ್ಷೇತ್ರದ ಒಡೆಯನು, ಪುಣ್ಯಾತ್ಮನು, ದಯಾಗಣನು, ಘನಮಹಿಮನು, ನೊಂದು ಬೆಂದು ಚರಣಕ್ಕೆರೆ ಎರಗಿ ಹೊಂದಿದವರನ್ನು ಒಡಲೊಳಗಿಟ್ಟುಕೊಂಡು ಕಾಪಾಡುವವನು. ಅಂಥ ಅಧಿಪತಿ ಜಗದೊಡೆಯ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಈ ಕೌದಿ ಜಾತ್ರೆದ ನಿಮಿತ್ತವಾಗಿ ಮಹಾದೇವಿ ತಾಯಿಯವರಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಇಲ್ಲಿ ಕೌದಿ ಉಡಿ ತುಂಬಿಕೊಳ್ಳೋಕೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ತಾಯಂದರಿಗೂ, ಎಲ್ಲ ಭಕ್ತ ಕುಲಕೋಟಿಗೆ ಅನಂತ ಶರಣಾರ್ಥಿಗಳು. ಬಿಕಾಮ್ ಆಕಿ ಬಿಕಾಮ ನಾ ಎಮ್ಕಾಮ. ನಾ ಹೆಬ್ಬಟ್ಟು ನಾವು ಎಮ್ಮಿ ಕಾಯಿ ಮನುಷ್ಯನ. ಶಾಂತದಿಂದ ಕೇಳ್ರಿ. ಈ ಭಾರತ ದೇಶದಲ್ಲಿ, ವಿಶ್ವದಲ್ಲೇ ಈ ಕೌದಿ ಜಾತ್ರೆ, ಕೌದಿ ಸಿಂಹಾಸನ ಆದದ್ದಂದ್ರೆ ನಿಮ್ಮ ಕತ್ನಲ್ಲಿ ಮಠದಾಗಣ. ಬೇಕಾದ್ರೆ ನೀವು ಟಿ ವಿ ಮೊಬೈಲ್ದಾಗ ನೋಡ್ರಿ, ಎಲ್ಲರ ಐತಿ ಕೌದಿ ಜಾತ್ರೆ. ಇಲ್ಲೇ ಎಲ್ಲಿ ಆಗೈತಿರೋ ಇದ ಫಸ್ಟ್ ಕೌದಿ ಜಾತ್ರೆ. ಇದೇ ಒಂದು ಏಟು ಅವ್ರು ಅರ್ಧ ಹೇಳ್ಯಾರ, ಅದನ್ನು ಪೂರ್ತಿ ಮಾಡ್ತಾನೆ. ಕೌದಿಯೊಳು ಕಲೆ ಉಂಟು, ಹಾದಿಯೊಳು ಗತಿ ಉಂಟು, ಗುರು ಮಂತ್ರದೊಳು ಮುಕ್ತಿ ಉಂಟು, ಅಯ್ಯ ನೀನು ಮಹಾತ್ಮರ ಜೊತೆ ಆಡುವ ಮಾತಿನಲ್ಲಿ ಮಿತಿ ಉಂಟಿರಲೆಂದ ಎನ್ನ ನಿಶ್ಚಿಂತ ಶಿವನಿರುಪಾದೀಶ. ಅಟ್ಟ ಜಿನಗಡ್ಕ ಮಾಡಿದಳು, ನಾ ಪೂರ್ಣ ಮಾಡೀನಿ. ಕೌದಿಯೊಳಗೆ ಕಲೆ ಐತಿ. ಅದು ಈ ಮಣ್ಣು ಒಬ್ಬಕ್ಕೆ ಬಂದಿದ್ದಳು, ಯಾರೋ ಹೆಣ್ಮಗಳು. ಮುತ್ಯ ಅಂದಳು, ಬಾರುವ ಅಲ್ಲಿ ಮುತ್ಯ ಎಲ್ಲ ಇರ್ಬೇಕು. ಒಬ್ಬೊಬ್ಬರು ಹಾಕೋದಿಲ್ಲ ನನಗೆ, ಡೈರೆಕ್ಟ್ ಅದ ಎಕ್ಸ್ಪ್ರೆಸ್ ರೈಲ್ವೆ. ಮುತ್ಯ ಅಂದ, ನೀ ಕೌದಿ ಮ್ಯಾಗ ಯಾಕೆ ಪ್ರೀತಿದೀಯ ಅದಲ್ಲಾಕಿ. ಅಯ್ಯನ ಅದೇನು ನನಗೇನು ಯಾರು ಕಲಿಸಿಲ್ಲ. ನಮ್ಮ ತಾಯಿ ಕೌದಿ ಹೊಲಿತಿದ್ದಳು, ಶಂಕರಮ್ಮ. ಹಂಗೆ ಕೌದಿ ನಿಮಗೆ ಯಾರಿಗೂ ಹೊಲಿಯಕ್ಕೆ ಬರೋದಿಲ್ಲ, ಸಾಧ್ಯವೇ ಇಲ್ಲ. ಆಕೆ ಕೌದಿ ಹಿಂಗೆ ಹೊಲಿತಿದ್ದಳು, ಒಂದು ಪಗಡಿ ಪಟ್ಟ ಜೋಡಿಸಿ ಒಂದು ಕೌದಿ ಹೊಲಿದ್ದಳು. 20 ಮಂದಿ ನಮ್ಮಪ್ಪ ಅದನ್ನು ಗುಡಾರ ಹಾಸಿ, ಆ ಕೌದಿ ಹಾಸಿ ಮಾನ ಮ್ಯಾಗ ಪಗಡಿ ಪಟ್ಟ ಜೋಡಿಸಿದ್ದಲ್ಲ, ಅದ್ರ ಮ್ಯಾಗ ಕೌಡಿ ಹಾಕಿ ಪಗಡಿ ಆಡ್ತಿದ್ರು. ಅಂಥ ಕಲಾವಿದಳು. ಅದು ಬಡ್ಡಿ ಹಿಡ್ದ ನನ್ನೊಂದು ಏನೋ ಚಟನೋ ಅದೇನೋ ಆ ಕೌದಿ ಮ್ಯಾಗ ಪ್ರೀತಿ ನಂದು.
ಅದ ಕೌದಿನ ಹಾಸ್ಕೊಳ್ದು ಹೊತ್ಕೊಳ್ದು. ಆಕಿ ಶಂಕರವನ್ ಆಕಿ ಕೌದ್ಯಪ್ಪ ಕೌದಿಶ ಹಿಂಗೆ ಪ್ರೀತಿಲಿ ಕರೆಯಾಕಿ. ಇನ್ನು 4ನೇತಿ ಸಾಲಿ ಮುಗೀತು. 5ನೇತ್ಯಕ್ಕೆ ನಮ್ಮ ತಾಯಿ ತವ್ರ ಮನೆ ಬಬ್ಳ್ಯಾದಾಗ 5ನೇತಿ ಸಾಲಿ ಇದ್ದಿದ್ದಲ್ಲ, ಅಲ್ಲಿ ಕಳ್ಸ. ಮತ್ತು ನಾ ಸಂಗಾಟ ಬರಾಗ 2 ಕೌದಿನ ತೊಗೊಂಬಂದಳ. ಹಿರನ್ ಗುಡಿಯಾಗ ಅದ ಕೌದಿ ಹಾಸ್ಕೊಳ್ಳೋದು ಹೊತ್ಕೊಳ್ಳೋದು. ಅವರೆಲ್ಲ ಬೀಗರಾಗವರು. ದವಾಣ ತಮ್ಮ ಈಗ ಅಪ್ಪರು ಎಲ್ಲರು ಕೌದ್ಯ ಮಂಡ ಅಲ್ಲವ್ರು. ಆಯ್ ಅವ್ವನವು ಕೌದಿಶ ಅನ್ನಕ್ಕೆ ಆಯ್ಲ ಪ್ರೀತಿ. ಆಕೆ ಕೌದಿಶ ಹತ್ತಿದ್ರು, ಉಳ್ದಾನವರೆಲ್ಲ ಕೌದ್ಯಾನ ಹತ್ತಿದ್ರು. ಆ ಟ್ರೆಡ್ ಮಾರ್ಕ ಬಿದ್ದಿತ್ತದ. ಆ ಕೌದಿಯಲ್ಲಿ ಅದು ಮುಂದೆ ಬರ್ಬತ್ ನನಗೇನ ಸಣ್ಣಾಗಿದ್ದಾಗ ಅದ್ರ ಕೌದಿದು ಏನು ಗುಟ್ಟೈತೆ ನನಗೆ ತಿಳಿದಿದ್ದಿಲ್ಲ. ಮುಂದೆ ನನಗೆ ಜ್ಞಾನ ಆದ ಬಳಿಕ ಈ ಕೌದಿ ಒಳಗೆ ಒಂದು ದೊಡ್ಡ ಗುಣ ಐತ್ಲ ಅಂಥೇಳಿ ವಿಚಾರ ಬತ್ತು. ಈ ಕೌದಿಯಲ್ಲಿ ನೀವು ಹೊಲಿತೀರಿ, ಕೆಂಪರಿಬಿ, ಹಸಿರರಿಬಿ, ಹಳೇದು, ಹೊಸದು, ನೀಲಿ, ಕರಿದು ಎಲ್ಲ ಥರದ ಕಲರ್ಗಳ ತುಕಡಿಗಳನ್ನು ಜೋಡಿಸಿ ಒಂದು ಕೌದಿಯನ್ನಾಗಿ ಮಾಡ್ತೀರಿ ನೀವು. ಆ ಕೌದಿ ಇದು ನೀ ಕೆಂಪದಿ, ಹಸಿರದಿ, ನೀ ಕರಗದಿ ಅಂತ ಏನಾರ ಹೇಳ್ತತೇನ? ಇಲ್ಲ. ಬರ್ರಿ ಎಲ್ಲರೂ ನನ್ನ ಕೂಡ ಒಂದಾಗುತ್ತೆ. ಆ ಕೌದಿಯಲ್ಲಿ ಅಂಥ ಒಂದು ಕಲಾತ್ಮಕ, ಒಂದು ವಿಚಿತ್ರಾತ್ಮಕ, ಒಂದು ಸೃಜನಾತ್ಮಕ ಒಂದು ಗುಣ ಐತಿ. ಅದನ್ನು ನೀವು ತಾಯಂದಿರು ಕಲ್ಕೋಬೇಕು. ನಿಮ್ಮಲ್ಲಿ ಆ ಗುಣ ಕಮ್ಮಿ. ನಿಮ್ಮ ಗಂಡಾತು, ಹೆಂಡತಿ, ನಿಮ್ಮ ಮಕ್ಕಳಾತು ಅಟ್ಟ ಇದು ಮಾಡ್ತಾರೆ. ಮತ್ತೊಬ್ಬರವರು ಅದು ಹೋಗ್ಬೇಕು. ಎಲ್ಲರೂ ನಮ್ಮವ್ರು. ಒಂದು ಮಾತು ಹೇಳ್ತಾನು, ಈಗ ಅವಿಭಕ್ತ ಕುಟುಂಬ ಇದ್ದು ಈಗ ವಿಭಕ್ತ ಕುಟುಂಬ ಭಾಳ ಆಗ್ಯಾವ. ಮದುವೆ ಆದ ಕೂಡಲೇನ ಬ್ಯಾರೇನ ಯಾಕಾಗ್ಯಾವಪ್ಪ ಅಂತಂದ್ರೆ ಈ ಭೇದ ಬುದ್ಧಿದಿಂದ ಆಗ್ಯಾವ. ಆ ಕೌದಿಯಲ್ಲಿ ಭೇದ ಬುದ್ಧಿ ಇಲ್ಲ, ಅಭೇದ ಬುದ್ಧಿ ಐತಿ. ಇದು ಮಠ ನಿಮ್ಮದು ಪಕ್ಷಾತೀತ ಮಠ, ವರ್ಣನಾತೀತ ಮತ, ಸಾಂಪ್ರದಾಯತೀತ ಮಠ, ಎಲ್ಲಕ್ಕೂ ತೀತ. ಇದು ಎಲ್ಲಕ್ಕೂ ಸಾಕ್ಷಿತ್ ಮಠ ಅಂತಂದ್ರೆ ನಿಮ್ಮ ಕತ್ನಳ್ಳಿ ಮಠ. ಇಲ್ಲಿ ಯಾವುದೂ ಮತ, ಪಂಗಡ, ಭೇದ, ಜಾತಿ ಏನೂ ಇಲ್ಲ. ಇಂಥ ಕೌದಿಯಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಗುಣಾತ್ಮಕ ಶಕ್ತಿ ಐತಿ. ಆ ಶಕ್ತಿಯನ್ನು ನೀವು ಎಲ್ಲರೂ ಪಡ್ಕೋಬೇಕು. ಇದು ಪ್ರತಿ 5 ವರ್ಷಕ್ಕೊಮ್ಮೆ ಕೌದಿ ಚಾಲು ಯವ. ಇಟ್ಟು ತಕ್ಕ ಚಲೋ ಹೇಳಿದ ಮುತ್ಯ ಈಗ ಬಂದು ಇಟ್ಟು ತಕ್ಕ ಚಲೋ ಮಾತಾಡಿದ್ವಿ, ಈಗ ಬಂದು ಒಂದು ಇಟ್ಟ ಕೊಳ್ಳಿಗೆ ಉರುಳು ಹಾಕಿದ ತನಬೇಡ್ರಿ. ಹೊಲ್ಕೊಂಬರ್ರಿ. ಇಂದಿಗಿದಿಂದ ಇನ್ನು 5 ವರ್ಷದ ತಕ್ಕ ಟೈಮ್ ಐತಿ. ಹೊಲ್ಯಾಕ ಕಲೀರಿ, ನೀವು ಕಲೀರಿ, ಕಲಿಬೇಕು. ಬರ್ತೈತಿ, ಅದೇನಲ್ಲ. ಆಯಿ ಕೌದಿ ಹೊಲಿತಿದ್ದಳತ್ತ. ಆಕೆ ಊಟಕ್ಕೆ ಹೊಂಟಳ. ಹೊಟ್ಟೆ ಹಸಿತು. ಮೊಮ್ಮಗಳ ಅಲ್ಲೇ ಕೂತಿದ್ರು. ಆಯಿ ನಾನು ಹೊಲಿತೀನು ಅಂದಳು. ಹೊಲಿವ ಅಂದಳು. ಮತ್ತು ಹೊಲಿದು ನೋಡ್ಕೋತ ಕೂತಿದ್ದಳಾಕಿ. ಈಕೆ ಊಟಕ್ಕೆ ಹೋದಳು. ಈಕೆಲ್ಲ ಅರಿವಿ ಜೋಡಿಸಿ ಹಂಗೆ ಹೊಲ್ಯಾಕಿ ಮತ್ತು ಹಿಂಗೆ ಸೂಜಿ ಜಗ್ಗಾಕಿ ದಾರಿ ಕಿತ್ತು ಬರುವ ತುಕ್ಕುಡ್ಗಳು ಅಲ್ಲೇ ಬೀಳುವು. ಆಯ್ ಬಂದಳ. ಆಯಿ ಅಂದಳು ಈಕೆ. ಇಟ್ಟೆಲ್ಲ ಹೊಲ್ಕೋತ ಕೂತನ ಕರೆ
ಇವು ತುಕುಡುಗಳು ಎಲ್ಲ ಹೊಲ್ಕೋತ ಹೊಕ್ಕನು ಕಡಿಗೆ ಜಗತ್ತನು ಮತ್ತು ಇವೆಲ್ಲ ತುಕುಡುಗಳು ಬೀಳ್ತಾವೆ, ಕೌದಿನ ಆಗಿಲ್ಲ ಅಂದಳು. ಹುಚ್ಚಿ ಅಂದಳು. ಆ ಕೌದಿ ದಾರಕ್ಕೆ ಹಿಂದೆ ಗಂಟು ಹಾಕಿಯಲ್ಲೋ ಅಂದಳು. ಗಂಟ ಅದು ಬ್ರಹ್ಮಗಂಟ. ನಿಮಗೆ ಮದುವೆ ಮಾಡಾಗ ಸತಿಪತಿಯರಿಗೆ ಹಿಂಗೆ ನಿಮ್ಮ ಜೀವ ಇರುವವರೆಗೆ ಹಿಂಗೆ ಒಳ್ಳೆಯವರಾಗಿರ್ಬೇಕಂತೇಳಿ ಬ್ರಹ್ಮಗಂಟು ಹಾಕ್ತಾರೆ, ಗುರ್ತತಿಲ್ಲ. ಆ ಕೌದಿ ಹೊಲ್ಯಾಗೂ ಬ್ರಹ್ಮಗಂಟ ಅದ. ಆ ಗಂಟಿದ್ರನ ಕೌದಿ ಆಕತಿ. ಹಂಗೆ ನೀವು ಹೊಲ್ಯಾಕ ಕಲೀರಿ. ಇನ್ನು 5 ವರ್ಷಕ್ಕೆ ಏನು ನೀವು ಬರ್ತೇನೆ ಕೇಳ್ಬೇಕಾಕೈತಿ, ದೊಡ್ಡವ್ರ ಕೆಲಸ. ನಾವು ಏನು ಬಿಡುವ, ಯಾಕೆ ಕೂಸು ಕರೆದ್ರು ಇವ್ರು ಹಂಗಿಲ್ಲ, ಒಂದಿಟ ತುಟ್ಟವ್ರು ಅದಾರ. ಇನ್ನು 5 ವರ್ಷಕ್ಕೆ ಕೌದಿ ಹೊಲ್ಕೊಂಡ ಬರ್ರಿ, ನೀವು ಕೈಲೇ ಹೊಲಿರಿ. ಇದೊಂದು ನನ್ನ ಇಚ್ಛಾ. ಈಗಿನ ಥರ ಪ್ರಾಕ್ಟೀಸ್ ಮಾಡ್ರಿ, ಆಕತ್ತೆ, ಅದೇನು ದೊಡ್ಡದಲ್ಲ. ಇನ್ನೊಂದು ಹೇಳ್ತಾನೆ, ಇದನ್ನು ನಿಮ್ಮ ಹೃದಯದ ಒಳಗೆ, ಮಸ್ತಕದ ಒಳಗೆ ಎದ್ರ ಬಿದ್ರ ಕೂತ್ರ ಎತ್ತರ ಆದ್ರೆ ನಿದ್ದೆ ಹೆಚ್ಚಿದ್ರೆ ಈಗ ಒಂದು ವಚನ ಹೇಳ್ತಾನೆ, ಇದು ಜಪ ಇರ್ಬೇಕು ನಿಮ್ಮ. ಒಂದ ಸಾಲ ಎಲೆ ಮಾನವ ಕೈದಿಯಾಗಿ ಜೈಲಿನಲ್ಲಿ ಇರುವುದಕ್ಕಿಂತ ಬೋಧಿಯಾಗಿ ಕೌದಿಯಳು ಇರುವುದು ಲೇಷಂದ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ. ಈ ಕೈದಿ ಮಂದಿ ಎಲ್ಲಿರ್ತಾರೆ? ಬೋಧಿಯಾಗಿ, ಬೋಧಾತ್ಮಕನಾಗಿ, ಗುರುಮಂತ್ರ ಬೋಧಕನಾಗಿ ಅದನ್ನು ಜಪಿಸುತ್ತಾ ಕೌದಿ ಒಳಗೆ ಮಲಗ ನಿಶ್ಚಿಂತೆ ಇರ್ತಿ, ಸುಖಿ ಇರ್ತಿ. ಕೌದಿಯಲ್ಲಿ ಭೇದ ಇಲ್ಲ, ಅಭೇದ ಐತಿ, ಎಲ್ಲರೂ ಒಂದೇ ಅನ್ನೋ ಭಾವನೆ ಐತಿ. ಅದಕ್ಕೆ ಕೌದಿ ಏನು, ನಾವು ಒಬ್ಬ ಹೊತ್ಕೊಳಕತ್ತನು, ನೀವು ಹೊತ್ಕೊಳಕ್ಕೆ ಕಲೀರಿ. ಎಲ್ಲರೂ ನೀವು ಹೊತ್ಕೊಳಕ್ಕಂದ್ರೆ ಬಿಡ್ರಿ, 5 ವರ್ಷಕ್ಕೆ ಹೊಲ್ಕೊಂಡ್ರೆ ಬಂದು ನನಗೆ ಹೊತ್ಕೊಳಕ್ಕೆ ಕೊಡಿ. ಕೌದಿ ಮ್ಯಾಗ ಇಷ್ಟ ಎಲ್ಲ ಏನು ಬೇಕಾದಲ್ಲ ಸೌಕರ್ಯ ಐತಿ. ಒಳಗೆ ಬಂದು ನಮ್ಮ ಕೋಲ್ಯಾಗ ನೋಡ್ರಿ, ಹಾಸೋದು ಕೌದಿನ ಐತಿ, ಹೊತ್ಕೊಳ್ಳೋದು ಕೌದಿನ ಐತಿ. ಈಗ ಮಾತ್ರ ಸಾವುಕಾರ್ತಿ ರಗ್ಗ ಚಾದರ ಹೊತ್ಕೋತಾರೆ. ನಾ ಕೌದಿ ಪ್ರಿಯ. ಅದಕ್ಕೆ ಎಲ್ಲರಿಗೂ ಈ ಕೌದಿ ಕವದಿ, ಈ ಕೌದಿ ಮತ್ತೊಬ್ಬರಿಗೆ ಹೊತ್ಕೊಳ್ಳಾಕ, ಮತ್ತೊಬ್ಬರಿಗೆ ಆಶ್ರಯ ಕೊಡ್ಲಾಕ ಕೌದಿ ಉಪಯೋಗ ಆಗೈತಿರೋ ಇಲ್ಲತ್ತಿರೋ? ಆ ಕೌದಿ ಗುಣ ನಿಮಗೆ ಬರ್ಬೇಕು. ಏನು ಬರ್ಬೇಕು? ನೀವು ಮತ್ತೊಬ್ಬರಿಗೆ ಆಶ್ರಯ ಆಗಬೇಕು, ಮತ್ತೊಬ್ಬರ ದುಃಖದಲ್ಲಿ ಹಿತಚಿಂತಕರಾಗಿ ಅದರೊಳಗೆ ಪಾಲ್ಗೊಂಡು ನೀವು ಅವ್ರ ಒಳಗೆ ಇದು ಮಾಡಿ ಸದಾಶಿವನ ಸೇವಾ ಮಾಡಿ ಸದ್ಗತಿ ಕಾಣಬೇಕು. ಇದು ಕೌದಿ ಜಾತ್ರೆ ಮಾಡಿದ್ದಕ್ಕೆ ಪುಣ್ಯ. ಓಂ ಶ್ರೀ ಭದ್ರಕಾಳಿ ಜ್ಯೋತಿಷ್ಯ ಪೀಠಂ ವಂಶ ಪಾರಂಪರೆ ಜ್ಯೋತಿಷ್ಯರು ಬಿಜಾಪುರ ನಗರದಲ್ಲಿ ಖಾಯಮಾಗಿ ನೆಲೆಸಿರ್ತಾರೆ. ಜಾತಕ ದೋಷ, ಮಾಟಮಂತ್ರ ದೋಷಕ್ಕೆ ಪರಿಹಾರ, ವಾಕ್ಯಸಿದ್ಧಿ ಹಾಗೂ ಮಂತ್ರಸಿದ್ಧಿಯಿಂದ ಪ್ರಖ್ಯಾತಿ ಪಡೆದಿರುವ ಪಂಡಿತ್ ಶಂಕರ್ ಗುರೂಜಿ. ಎಷ್ಟೇ ಜ್ಯೋತಿಷ್ಯರಲ್ಲಿ ಪದೇ ಪದೇ ಕೇಳಿ ಪರಿಹಾರ ಕಾಣದ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದೀರಾ?
ನಿಮ್ಮ ಜೀವನದ ಬಲಿಷ್ಠ ಸಮಸ್ಯೆಗಳಿಗೆ ಪರಿಹಾರದ ಸುವರ್ಣಾವಕಾಶ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಮದುವೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಫಲ, ಗಂಡ ಹೆಂಡತಿ ಕಲಹ, ಶತ್ರುಕಾಟ, ಹಣಕಾಸು, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ. ಇನ್ನು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ದೈವದಿಂದ ರಹಸ್ಯವಾದ ಯಂತ್ರ ಮಂತ್ರಗಳಿಂದ ಹಾಗೂ ನಿಗೂಢವಾದ ಶಕ್ತಿಯಿಂದ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗೆ ದೂರವಾಣಿ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ 100ಕ್ಕೆ 101ರಷ್ಟು ಪರಿಹಾರ ಶತಸಿದ್ಧ. ಖಾಯಂ ವಿಳಾಸ ಮಿಲನ ಮೆಡಿಕಲ್ ಹತ್ತಿರ, ಕಣ್ಣೂರ್ ಆಸ್ಪತ್ರೆ ಎದುರಿಗೆ, ಉಪ್ಪಾಲಿ ಬುರ್ಜ್ ರೋಡ್, ವಿಜಯಪುರ 9845600345 ಅಥವಾ 9845169345.